ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದ ಐಕಾನಿಕ್ ಸ್ಟಾರ್. ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಅಂತ ಈ ಎಲ್ಲಾ ಲ್ಯಾಂಗ್ವೇಜ್ಗಳಲ್ಲೂ ನಾಯಕ ನಟನಾಗಿ ಆಕ್ಟ್ ಮಾಡಿರೋ ಮೊದಲನೇ ಕನ್ನಡ ನಟ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅದು ಮಾತ್ರ ಅಲ್ಲ, ಡಾಕ್ಟರ್ ವಿಷ್ಣುವರ್ಧನ್ ಅವರು ನಾಯಕ ನಟನಾಗಿ ಆಕ್ಟ್ ಮಾಡ್ತಾ ಇರೋ ನಾಗರಹಾವು ಸಿನಿಮಾದ ಶೂಟಿಂಗ್ ಟೈಮ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ನ ನೋಡಿ ಮೊದಲನೇ ಸಿನಿಮಾದಲ್ಲೇ ಇಷ್ಟು ಅದ್ಭುತವಾದ ಪರ್ಫಾರ್ಮ್ ಮಾಡ್ತಾರಂತ ಸುಮಾರು ಜನ ಅಪ್ರಿಶಿಯೇಟ್ ಮಾಡಿದ್ರಂತೆ. ಅದು ಮಾತ್ರ ಅಲ್ಲ, ಈ ಒಂದು ಅಪ್ರಿಶಿಯೇಷನ್ ಎಷ್ಟು ದೂರಕ್ಕೆ ಹೋಗುತ್ತೆ ಅಂದ್ರೆ ಆ ಕಾಲದ ದೊಡ್ಡ ಸೂಪರ್ ಸ್ಟಾರ್ಸ್ ಆದ ಶಿವಾಜಿ ಗಣೇಶನ್ ಅವರು, ಜಮ್ನಿ ಗಣೇಶನ್ ಅವರು, ಅಶೋಕ್ ಕುಮಾರ್ ಅವರು, ಕಿಶೋರ್ ಕುಮಾರ್ ಅವರು, ಅಕಿನೇನಿ ನಾಗೇಶ್ವರ ರಾವ್ ಅವರು ಅಂತ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಅವ್ರನ್ನ ಇಟ್ಕೊಂಡು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಕೊಟ್ಟಿರೋ ಸಕ್ಸಸ್ಫುಲ್ ಸೀನಿಯರ್ ಡೈರೆಕ್ಟರ್ ಆದ ಸಿ.ವಿ. ಶ್ರೀಧರ್ ಅವರು ಅವರ 25ನೇ ಸಿನಿಮಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ನಾಯಕ ನಟನಾಗಿ ಬುಕ್ ಮಾಡ್ತಾರೆ. ಅಂದ್ರೆ ನಾಗರಹಾವು ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ, ಶೂಟಿಂಗ್ ಪ್ರಾಸೆಸ್ ಅಲ್ಲಿ ಇದೆ. ಆ ಶೂಟಿಂಗ್ ಸೆಟ್ ಅಲ್ಲಿ ವಿಷ್ಣುವರ್ಧನ್ ಅವರ ಬಗ್ಗೆ ಮಾತಾಡೋದು ಅವ್ರ ಕಿವಿಗೆ ಬಿದ್ದು ಶೂಟಿಂಗ್ ಸ್ಪಾಟ್ ಪರ್ಸನಲ್ ಆಗಿ ವಿಸಿಟ್ ಮಾಡಿ ವಿಷ್ಣುವರ್ಧನ್ ಅವರ ಪರ್ಫಾರ್ಮೆನ್ಸ್ ನೋಡಿ ನಂತರ ಅವರು ಡೈರೆಕ್ಟ್ ಮಾಡ್ತಾ ಇರೋ ಅವರ 25ನೇ ಸಿನಿಮಾಗೆ ವಿಷ್ಣು ದಾದನ ಬುಕ್ ಮಾಡ್ತಾರೆ. ನಾಗರಹಾವು ಶೂಟಿಂಗ್ ಮುಗಿದ ಮೇಲೆ ಇಮಿಡಿಯೇಟ್ ಆಗಿ ಡೈರೆಕ್ಟರ್ ಶ್ರೀಧರ್ ಅವರ 25ನೇ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಪುಟ್ಟಣ್ಣ ಕಣಗಲ್ ಅವರು ಡೈರೆಕ್ಟ್ ಮಾಡಿರೋ ನಾಗರಹಾವು ಸಿನಿಮಾ 29th ಡಿಸೆಂಬರ್ 1972 ನಲ್ಲಿ ರಿಲೀಸ್ ಆದ್ರೆ ಸಿ.ವಿ. ಶ್ರೀಧರ್ ಅವರು ಡೈರೆಕ್ಟ್ ಮಾಡಿರೋ ಅಲೈಗಲ್ ಅನ್ನೋ ಸಿನಿಮಾ 12th January 1973 ನಲ್ಲಿ ರಿಲೀಸ್ ಆಗುತ್ತೆ. 13ರಿಂದ 14 ದಿನ ಡಿಫರೆನ್ಸ್ ಅಲ್ಲಿ ಈ ಎರಡು ಸಿನಿಮಾನು ರಿಲೀಸ್ ಆಗುತ್ತೆ. ಇದರಲ್ಲೇ ನಮಗೆ ಗೊತ್ತಾಗುತ್ತೆ ನಾಗರಹಾವು ಸಿನಿಮಾ ರಿಲೀಸ್ ಆಗಕ್ಕೆ ಮುಂಚೆನೆ ಅಲೈಗಲ್ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅಂತ. ನಾಗರಹಾವು ಕನ್ನಡದಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಆದ್ರೆ ತಮಿಳಲ್ಲಿ ಅಲೈಗಲ್ ಅನ್ನೋ ಸಿನಿಮಾ ಕಮರ್ಷಿಯಲಿ ಫೇಲ್ಯೂರ್ ಆದ್ರೂ ಡೈರೆಕ್ಟರ್ ಸಿ.ವಿ. ಶ್ರೀಧರ್ ಅವರ ಫಿಲಂ ಕೆರಿಯರ್ ಅಲ್ಲಿ ಅಲೈಗಲ್ ಒಂದು ಮೈಲ್ ಸ್ಟೋನ್ ಸಿನಿಮಾ ಅಂತ ಆ ಕಾಲದಲ್ಲಿ ಫೇಮಸ್ ಫಿಲಂ ಕಲ್ಕಿ ಮ್ಯಾಗಝಿನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು ಮಾತ್ರ ಅಲ್ಲ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆನೂ ಅಪ್ರಿಶಿಯೇಟ್ ಮಾಡಿದ್ದಾರೆ. ಸೊ ಈ ತರ ಒಬ್ಬ ನ್ಯೂ ಕಮರ್ ಕನ್ನಡ ಸಿನಿಮಾದ ನಾಯಕ ಒಂದೇ ಟೈಮ್ ಅಲ್ಲಿ ಎರಡು ಲ್ಯಾಂಗ್ವೇಜ್ ಅಲ್ಲೂ ಬೇರೆ ಬೇರೆ ಸಿನಿಮಾಗೆ ಅಪ್ರಿಶಿಯೇಷನ್ ತಗೊಂಡಿರುವಂತ ಮೊದಲನೆಯ ಕನ್ನಡ ನಾಯಕ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಮೊದಲನೇ ಸಿನಿಮಾದಲ್ಲೇ ಅವ್ರಿಗೆ ಸಿಕ್ಕಿರುವಂತ ಅವಕಾಶನ ಅವ್ರು ಯಾವ ತರ ಬಳಸ್ಕೊಂಡ್ರು, ಆ ಸಿನ್ಸಿಯಾರಿಟಿ ಅವ್ರನ್ನ ಯಾವ ತರ ತಗೊಂಡೋಯ್ತು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಹೇಳ್ತಾ ಇದ್ದೀನಿ. ಈ ತರ ಘಟನೆಗಳು ವಿಷ್ಣುವರ್ಧನ್ ಅವ್ರ ಸಿನಿಮಾಗಳಲ್ಲಿ ಸುಮಾರು ನಡೆದಿದೆ. ಅದನ್ನ ಹೇಳುವಂತ ವಿಡಿಯೋ ಇದಲ್ಲ, ಇದು ಜಸ್ಟ್ ಅವ್ರ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್. 70s ಅಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಗುರುತಿಸಿಕೊಂಡಿದ್ದೆ ಆಂಗ್ರಿ ಯಂಗ್ ಮ್ಯಾನ್ ಅಂತ. ಅದು ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದ ಮೊದಲನೇ ಆಕ್ಷನ್ ಹೀರೋ. ವಿಷ್ಣುವರ್ಧನ್ ಅವರ ಆಕ್ಷನ್ಸ್ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಸಂಚಲನ ಕ್ರಿಯೇಟ್ ಮಾಡಿತು. ಆ ಒಂದು ಮೂಮೆಂಟ್ ನಂತರ ದಿನಗಳಲ್ಲಿ ಎಲ್ಲಾ ಫಿಲ್ಮ್ಗಳಲ್ಲೂ ಫಾಲೋ ಮಾಡಕ್ ಶುರು ಆದ್ರು. ಅಂದ್ರೆ ಆ ಆಕ್ಷನ್ ಸ್ವೀಕನ್ಸ್ ಏನಿದೆಯೋ ಆ ಕಾಲದ ಯಂಗಸ್ಟರ್ಸ್ ನ ಅಟ್ರಾಕ್ಟ್ ಮಾಡಿರುವಂತ ವಿಷಯ. ಯಂಗಸ್ಟರ್ಸ್ ನ ಥಿಯೇಟರ್ ಕರೆಸ್ಬೇಕಂದ್ರೆ ಈ ತರ ಒಂದು ಆಕ್ಷನ್ಸ್ ನ ನಮ್ ಸಿನಿಮಾಗಳಲ್ಲೂ ಮಾಡಬೇಕು ಅಂತ ಸುಮಾರು ಡೈರೆಕ್ಟರ್ಸ್ ಆ ತರ ಒಂದು ವಿಷಯನ ಫಾಲೋ ಮಾಡಕ್ ಶುರು ಆದ್ರು. ವಿಷ್ಣುದಾದ ಕನ್ನಡ ಫಿಲ್ಮ್ಗಳಲ್ಲಿ ಸಿಕ್ಕಾಪಟ್ಟೆ ಬಿಸಿ ಆದ್ರು. ಅವ್ರನ್ನ ನಂಬಿ ಒಂದು ಕತೆ ಮಾಡ್ಕೊಂಡು ನಿಮಗೋಸ್ಕರ ಒಂದು ಕತೆ ಮಾಡಿದೀವಿ, ಈ ಸಿನಿಮಾಗೆ ನಿಮ್ಮನ್ನ ಬಿಟ್ರೆ ಬೇರೆ ಯಾರು ಸೂಟ್ ಆಗಲ್ಲ ಅಂತ ಡೈರೆಕ್ಟರ್ಸ್ ಗಳು ವಿಷ್ಣುವರ್ಧನ್ ಅವ್ರನ್ನ ಅಪ್ರೋಚ್ ಮಾಡುವಾಗ ವಿಷ್ಣುದಾದ ಯಾವತ್ತವ್ರಿಗೂ ನಾನು ಮಾಡಲ್ಲ ಅಂತ ಹೇಳ್ತಾ ಇರ್ಲಿಲ್ಲ. ಕತೆ ಕೇಳೋರು ನಿಜವಾಗ್ಲೇ ಕತೆ ಅವ್ರಿಗೆ ಇಷ್ಟ ಆಗಿದ್ದಾರೆ, ಟೈಮ್ ಮಾಡಿಕೊಂಡು ಅವ್ರಿಗೆ ಆಕ್ಟ್ ಮಾಡಿ ಕೊಡೋರು. ಆ ತರ ಒಂದು ಸಿನಿಮಾನೇ ವಿಷ್ಣುವರ್ಧನ್ ಅವರು ಮೊದಲನೇ ಟೈಮ್ ಮಲಯಾಳಂ ಅಲ್ಲಿ ಆಕ್ಟ್ ಮಾಡಿರುವಂತ ಅಡಿಮಾ ಚಂಗಲ ಅನ್ನೋ ಸಿನಿಮಾ. ಈ ಸಿನಿಮಾ ಆಗಿದ್ದೇಗೆ ಥಿಯೇಟರ್ ಅಲ್ಲಿ ಎಷ್ಟು ದಿನ ಓಡ್ತು, ಮಲಯಾಳಂ ಆಡಿಯನ್ಸ್ ವಿಷ್ಣುವರ್ಧನ್ ಅವ್ರನ್ನ ಯಾವ ತರ ರಿಸೀವ್ ಮಾಡ್ಕೊಂಡ್ರು, ಅಡಿಮಾ ಚಂಗಲ ಸಿನಿಮಾ ನಂತರ ವಿಷ್ಣುವರ್ಧನ್ ಅವ್ರ ಸಿನಿಮಾಗಳಿಗೆ ಕೇರಳನಲ್ಲಿ ಯಾವ ತರ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತು, ಇದಷ್ಟು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು 80s ಅಲ್ಲಿ ಸಿಕ್ಕಾಪಟ್ಟೆ ಬಿಸಿ ಆದ ಕನ್ನಡದ ಯಂಗ್ ಅಂಡ್ ಡಿಮ್ಯಾಂಡಬಲ್ ಸೂಪರ್ ಸ್ಟಾರ್ ಆಕ್ಟ್ರೆಸ್ ಲಕ್ಷ್ಮಿ ಅವರು ಮೊದಲನೇ ಬಾರಿಗೆ ಡೈರೆಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆ ಸಿನಿಮಾನ ಎರಡು ಲ್ಯಾಂಗ್ವೇಜ್ ಅಲ್ಲಿ ಮಾಡಬೇಕು ಅಂತ ತಮಿಳ್ಗೆ ವಿಶು ಅವ್ರನ್ನ ಡೈಲಾಗ್ ರೈಟರ್ ಆಗಿ ಬುಕ್ ಮಾಡಿದ್ರೆ ಕನ್ನಡಕ್ಕೆ ಡಿ ರಾಜೇಂದ್ರ ಬಾಬು ಅವ್ರ ಕೈನಲ್ಲಿ ಡೈಲಾಗ್ಸ್ ಬರೆಸ್ತಾರೆ. ಹೀರೋ ಆಗಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಫಿಕ್ಸ್ ಮಾಡ್ತಾರೆ. ಆ ಸಿನಿಮಾದ ಹೀರೋಯಿನ್ ಆಗಿ ಸುಮಿತ್ರಾ ಅವ್ರನ್ನ ಹೈಯರ್ ಮಾಡ್ತಾರೆ. ಸೈಮಲ್ಟೇನಿಯಸ್ ಆಗಿ ಎರಡು ಲ್ಯಾಂಗ್ವೇಜ್ ಶೂಟಿಂಗು ನಡೆಯುತ್ತೆ. 9th May 1980 ನಲ್ಲಿ ತಮಿಳ್ ವರ್ಷನ್ ಮಾರಲಿ ಪಟ್ಟಾಳಂ ಅನ್ನೋ ಸಿನಿಮಾ ರಿಲೀಸ್ ಆದ್ರೆ 21st July 1980 ನಲ್ಲಿ ಕನ್ನಡ ವರ್ಷನ್ ಮಕ್ಕಳ ಸೈನ್ಯ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಎರಡು ಸಿನಿಮಾನು ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಲಕ್ಷ್ಮಿ ಅವರು ಡೈರೆಕ್ಟ್ ಮಾಡಿರೋ ಮೊದಲನೇ ಸಿನಿಮಾ ಸೂಪರ್ ಹಿಟ್ ಸಿನಿಮಾ ಆಗಿದೆ. ಆ ಸಿನಿಮಾದ 100 days ಫಂಕ್ಷನ್ ಅಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಗಳಿಂದ ಸುಮಾರು ಆರ್ಟಿಸ್ಟ್ ಗಳು ಆ ಒಂದು ಸೆಲೆಬ್ರೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ವಿಷ್ಣುವರ್ಧನ್ ಅವರು 7 ವರ್ಷ ನಂತರ ತಮಿಳಲ್ಲಿ ಆಕ್ಟ್ ಮಾಡಿರ್ತಾರೆ. ಆ ಸಿನಿಮಾ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿತ್ತು. ಡೈರೆಕ್ಟರ್ ಎ.ಬಿ. ರಾಜನ್ ಅವರು ಮಲಯಾಳಂ ಅಲ್ಲಿ ಸೀನಿಯರ್ ಡೈರೆಕ್ಟರ್ ಆಗಿದ್ದವರು. ಅದು ಮಾತ್ರ ಅಲ್ಲ, ಮಲಯಾಳಂ ಸೂಪರ್ ಸ್ಟಾರ್ ಆದ ಪ್ರೇಮ್ ನಜರ್ ಅವ್ರನ್ನ ಇಟ್ಕೊಂಡು ಸುಮಾರು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಕೊಟ್ಟವರು. ಅವರು 1969 ಇಟಾಲಿಯನ್ ಸಿನಿಮಾ ಆದ ದಿ 5 Man ಆರ್ಮಿ ತರ ಒಂದು ಫುಲ್ ಅಂಡ್ ಫುಲ್ ಆಕ್ಷನ್ ಫಿಲ್ಮ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅದರಲ್ಲಿ
ಇದರಲ್ಲಿ ಒಂದು ಪಾತ್ರಕ್ಕೆ ಪ್ರೇಮ್ ನಜರ್ ಅವ್ರನ್ನ ಬುಕ್ ಮಾಡಿದ್ರೆ ಇನ್ನೊಂದು ಯಂಗ್ ಹೀರೋ ಪಾತ್ರಕ್ಕೆ ಯಾರನ್ನ ಬುಕ್ ಮಾಡೋಣ ಅಂತ ನೋಡುವಾಗ ಆ ಕಾಲದಲ್ಲಿ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಮಾರ್ಷಲ್ ಆರ್ಟ್ಸ್ ಕಲ್ತಿರೋ ಇಬ್ಬರೇ ಸೂಪರ್ ಸ್ಟಾರ್ಸ್ ಇದ್ರು. ಒಬ್ರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಇನ್ನೊಬ್ರು ಉಲಗ ನಾಯಕನ್ ಡಾಕ್ಟರ್ ಕಮಲ್ ಹಾಸನ್ ಅವರು. ಫಸ್ಟ್ ಅವರು ಅಪ್ರೋಚ್ ಮಾಡಿದ್ದು ಕಮಲ್ ಹಾಸನ್ ಅವ್ರನ್ನ. ಕಾರಣ ಕಮಲ್ ಹಾಸನ್ ಅವರು ಆಲ್ರೆಡಿ ಮಲಯಾಳಂ ಫಿಲ್ಮ್ ಅಲ್ಲಿ ದೊಡ್ಡ ಹೆಸರು ಮಾಡಿದವರು. ಅದು ಮಾತ್ರ ಅಲ್ಲ, ಮಲಯಾಳಂ ಸೂಪರ್ ಸ್ಟಾರ್ ಆದ ಪ್ರೇಮ್ ನಜರ್ ಅವರಿಗೆ ತುಂಬಾ ಕ್ಲೋಸ್ ಆಗಿದ್ದವರು. ಬಟ್ ಕಮಲ್ ಹಾಸನ್ ಅವ್ರ ಹತ್ರ ಡೇಟ್ಸ್ ಇಲ್ಲ ಅಂತ ಗೊತ್ತಾದ ಮೇಲೆ ಅವರು ಇಮಿಡಿಯೇಟ್ ಆಗಿ ಲಕ್ಷ್ಮಿ ಅವ್ರ ಮೂಲಕ ಕಾಂಟ್ಯಾಕ್ಟ್ ಮಾಡಿದ್ದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ. ವಿಷ್ಣು ಸರ್ ಕತೆ ಕೇಳಿ ಆ ಕತೆ ಅವ್ರಿಗೆ ಇಷ್ಟ ಆದ್ಮೇಲೆ ಫಿಲಮ್ ಅಲ್ಲಿ ಆಕ್ಟ್ ಮಾಡಕ್ ಒಪ್ಕೊಂತಾರೆ. ಆ ಫಿಲಂಗೆ ಹೀರೋಯಿನ್ ಆಗಿ ಆಗ ಒನ್ ಆಫ್ ದಿ ಟಾಪ್ ಸ್ಟಾರ್ ಆದ ಶೀಲಾ ಅವ್ರನ್ನ ಹೈರ್ ಮಾಡಿರ್ತಾರೆ. ಈ ಸಿನಿಮಾನ ಆರ್ ಎಸ್ ಶ್ರೀನಿವಾಸನ್ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಸಿನಿಮಾದ ಹೆಸರು ಅಡಿಮಾ ಚಂಗಲ ಅಂತ ಫಿಕ್ಸ್ ಮಾಡ್ತಾರೆ. 90 ರಿಂದ 110 ದಿನ ಈ ಸಿನಿಮಾದ ಶೂಟಿಂಗ್ ನಡೆಯುತ್ತೆ. ಕೆಲವು ಸೀನ್ಗಳು ನ್ಯಾಚುರಲ್ ಆಗಿ ಬರಬೇಕು ಅಂತ ಇಂಟೀರಿಯರ್ ಅಲ್ಲಿ ಹೋಗಿ ಶೂಟ್ ಮಾಡಿದ್ದಾರೆ. ಅದು ಮಾತ್ರ ಅಲ್ಲ, ಈ ಸಿನಿಮಾದ ಟ್ರೈನ್ ಸೀಕ್ವೆನ್ಸ್ ಏನಿದೆಯೋ ಅದನ್ನ ಶೂಟ್ ಮಾಡಕ್ಕೆ 25 ರಿಂದ 30 ದಿನ ತಗೊಂಡಿದ್ದಾರೆ. ಫೈನಲಿ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ 8 ಅಕ್ಟೋಬರ್ 1981 ಅಲ್ಲಿ ಪದ್ಮಭೂಷಣ್ ಪ್ರೇಮ್ ನಜರ್ ಅವರು, ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಶೀಲಾ ಅವರು ಮತ್ತು ಸ್ವಪ್ನ ಅವರು ಆಕ್ಟ್ ಮಾಡಿ, AB ರಾಜ್ ಅವರು ಡೈರೆಕ್ಟ್ ಮಾಡಿ, ಶ್ರೀ ಸಾಯಿ ಪ್ರೊಡಕ್ಷನ್ ಕಂಪನಿ ಅವರು ಡಿಸ್ಟ್ರಿಬ್ಯೂಟ್ ಮಾಡಿರೋ ಅಡಿಮಾ ಚಂಗಲ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಫಸ್ಟ್ ಡೇ ಮಲಯಾಳಂ ಸೂಪರ್ ಸ್ಟಾರ್ ಆದ ಪ್ರೇಮ್ ನಜರ್ ಅವ್ರಿಗೆ ಸಿಗುವಂತ ದೊಡ್ಡ ಓಪನಿಂಗ್ ಸಿಕ್ಕಿದ್ರು. ಇತರ ದಿನಗಳಲ್ಲಿ ಆ ಓಪನಿಂಗ್ ಇನ್ನೂ ದೊಡ್ಡದಾಗಿ, ಅಂದ್ರೆ ಎಲ್ಲಾ ಥಿಯೇಟರ್ಗಳು ಹೌಸ್ಫುಲ್ ಆಗಕ್ಕೆ ಆ ಸಿನಿಮಾದ ಕತೆ ಮತ್ತೆ ಬೇರೆ ಬೇರೆ ಆಕ್ಟರ್ ಗಳ ಪರ್ಫಾರ್ಮೆನ್ಸ್ ತುಂಬಾ ಮುಖ್ಯವಾಗಿ ಇರುತ್ತೆ. ಅದರಲ್ಲೂ ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತು ಆಕ್ಷನ್ ಸೀಕ್ವೆನ್ಸ್ ನ ಮ್ಯಾಕ್ಸಿಮಮ್ ಆಡಿಯನ್ಸ್ ಅಪ್ರಿಶಿಯೇಟ್ ಮಾಡ್ತಾರೆ. ಅದು ಮಾತ್ರ ಅಲ್ಲ, 5 ರಿಂದ 30 ದಿನ ಏನ್ ತಗೊಂಡ್ರು ಅವ್ರ ಸೀಕ್ವೆನ್ಸ್ ಶೂಟ್ ಮಾಡಕ್ಕೆ ಏನ್ ತಗೊಂಡ್ರು ಅದು ಥಿಯೇಟರ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿ ಸಿನಿಮಾನ ನೋಡಕ್ಕೆ ನಂಬರ್ ಆಫ್ ಆಡಿಯನ್ಸ್ ಇನ್ಕ್ರೀಸ್ ಆಗ್ತಾರೆ. ಅದು ಮಾತ್ರ ಅಲ್ಲ, ಮಲಯಾಳಂ ಪೇಪರ್ ಗಳಲ್ಲಿ ಟ್ರೈನ್ ಸೀಕ್ವೆನ್ಸ್ ನ ಮೆನ್ಷನ್ ಮಾಡಿ ಬರೀತಾರೆ. ಪ್ರೇಮ್ ನಜರ್ ಅವರು ಮಲಯಾಳಂ ಫಿಲ್ಮ್ ಸೂಪರ್ ಸ್ಟಾರ್, ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಅಪ್ರಿಶಿಯೇಟ್ ಮಾಡಿ ಬರೆಯೋದ್ರಲ್ಲಿ ದೊಡ್ಡ ವಿಷಯ ಏನಲ್ಲ. ಆದ್ರೆ ಮಲಯಾಳಂ ಫಿಲ್ಮ್ ಗೆ ಪರಿಚಯ ಆಗಿರುವಂತಹ ಹೊಸ ಮುಖ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಬಗ್ಗೆ, ಅವರ ಆಕ್ಷನ್ಸ್ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ದೊಡ್ಡ ಆರ್ಟಿಕಲ್ ಬರೆದು ಅಪ್ರಿಶಿಯೇಟ್ ಮಾಡ್ತಾರೆ. ಅಂದ್ರೆ ವಿಷ್ಣುವರ್ಧನ್ ಅವ್ರನ್ನ ಮಲಯಾಳಂ ಆಡಿಯನ್ಸ್ ಯಾವ ತರ ರಿಸೀವ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 25 ವೀಕ್ಸ್ ಕಂಪ್ಲೀಟ್ ಮಾಡ್ತಾ ಇದ್ರೆ. 80s ಅಲ್ಲಿ ರಿಲೀಸ್ ಆಗಿರೋ ಮೊದಲನೇ ಮಲಯಾಳಂ ಆಕ್ಷನ್ ಸಿನಿಮಾ, ಸಿಲ್ವರ್ ಜುಬ್ಲಿ ಕಂಪ್ಲೀಟ್ ಮಾಡಿರೋ ಮೊದಲನೇ ಸಿನಿಮಾ ಅಡಿಮಾ ಚಂಗಲ ಸಿನಿಮಾ ಆಗಿದೆ. ಈ ಸಿನಿಮಾದ ಬಗ್ಗೆ ಇನ್ನು ಕೆಲವರು ಹೇಳ್ತಾ ಇರೋದು ಅಡಿಮಾ ಚಂಗಲ 1 ವರ್ಷ ಕಂಪ್ಲೀಟ್ ಮಾಡಿರುವಂತ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಅಡಿಮಾ ಚಂಗಲ ಸಿನಿಮಾ ನಂತರ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸುಮಾರು ಸಿನಿಮಾಗಳು ಮಲಯಾಳಂಗೆ ಡಬ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸಾಹಸ ಸಿಂಹ, ಒಂದೇ ಗುರಿ, ಜೀವನ ಜ್ಯೋತಿ, ಜಯಸಿಂಹ ಅಂತ ಈ ತರ ಸುಮಾರು ಸಿನಿಮಾಗಳು ಡಬ್ ಆಗಿ ರಿಲೀಸ್ ಆಗುತ್ತೆ. ಕನ್ನಡದ ಸೂಪರ್ ಸ್ಟಾರ್ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಒಂದು ದೊಡ್ಡ ಸಂಚಲನ ಹುಟ್ಟಾಕಿದ್ದಾರೆ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.